ನೆರೆಪೀಡಿತ ಗ್ರಾಮ ವಿಠಲಾಪುರಕ್ಕೆ ಜಿಲ್ಲಾಧಿಕಾರಿ ಗೋವಿಂದ್ ರೆಡ್ಡಿ ಭೇಟಿ. ಗದಗ ಜಿಲ್ಲಾ ಮುಂಡರಗಿ ತಾಲೂಕಿನ ವಿಠಲಾಪುರ ಗ್ರಾಮವು ಸಿಂಗಟಾಲೂರು ಏತ ನೀರಾವರಿ ಹಿನ್ನೀರಿನಿಂದ ಗ್ರಾಮಕ್ಕೆ ನುಗ್ಗಿದ ತುಂಗಭದ್ರಾ ನೀರಿನಿಂದ ಸುಮಾರು 15ಕ್ಕೂ ಹೆಚ್ಚು ಕುಟುಂಬಗಳ ಜಲಾವೃತಗೊಂಡಿದ್ದು, ಜಲಾವೃತಗೊಂಡ ಕುಟುಂಬಗಳಿಗಾಗಿ ಸರ್ಕಾರಿ ಶಾಲೆಯಲ್ಲಿ ಗಂಜಿ ಕೇಂದ್ರ ತೆರೆಯಲಾಗಿದ್ದು, ಗಂಜಿ ಕೇಂದ್ರಕ್ಕೆ ಫುಡ್ ಕಿಟ್ಗಳನ್ನು ಜಿಲ್ಲಾಧಿಕಾರಿಗಳಾದ ಗೋವಿಂದ್ ರೆಡ್ಡಿ, ಗದಗ ಜಿಲ್ಲಾ ಎಸ್ಪಿ ಬಿಎಸ್ ನೇಮಗೌಡರ್, ತಾಲೂಕು ದಂಡಾಧಿಕಾರಿಗಳಾದ ಧನಂಜಯ್ ಮಾಲಗಿತ್ತಿ, ಸಿಪಿಐ ಮಂಜುನಾಥ್ ಕುಸಗಲ್ ವಿತರಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಿಗೆ ಶೀಘ್ರವೇ ಮನೆ ಕಳೆದುಕೊಂಡ ಕುಟುಂಬಗಳಿಗೆ ತಲಾ 5,000 ವಿತರಿಸಬೇಕು. ಜೊತೆಗೆ ನೀರಿನ ಪ್ರಮಾಣ ಕಡಿಮೆಯಾಗುವವರೆಗೂ ನೆರೆಪೀಡಿತರು ಗಂಜಿ ಕೇಂದ್ರದಲ್ಲಿ ವಾಸವಿರುವಂತೆ ಸೂಚಿಸಿದರು. ಹಾಗೂ ನಿರಾಶ್ರಿತರಿಗೆ ಆರೋಗ್ಯಕ್ಕಾಗಿ ವೈದ್ಯಾಧಿಕಾರಿಗಳ ತಂಡ ನೆರೆ ಹಾವಳಿ ಕಡಿಮೆಯಾಗುವವರೆಗೂ ಸ್ಥಳದಲ್ಲೇ ಇರುವಂತೆ ಸೂಚಿಸಿದರು. ಹಾಗೆ ಮನೆ ಕಳೆದುಕೊಂಡಂತ ಕುಟುಂಬಸ್ಥರಿಗೆ ಸಂಬಂಧಪಟ್ಟ ಇಲಾಖೆಯವರು ಸೂಕ್ತ ವ್ಯವಸ್ಥೆ ಕಲ್ಪಿಸಬೇಕೆಂದರು. ಗಂಜಿ ಕೇಂದ್ರದಲ್ಲಿ ಸತತವಾಗಿ ಊಟ ವ್ಯವಸ್ಥೆ ಇರಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಇದೇ ಸಂದರ್ಭದಲ್ಲಿ ತಾಲೂಕಿನ ಕೊರಳಹಳ್ಳಿ, ಶಿರನಹಳ್ಳಿ, ಸಿಂಗಟಾಲೂರು ಗ್ರಾಮಗಳ ಕೆಲವೊಂದಿಷ್ಟು ರೈತರ ಬೆಳೆಗಳು ಕೂಡ ಜಲಾವೃತಗೊಂಡಿದ್ದು ಕಂಡುಬಂದಿದೆ. ಅವರು ಸ್ಕೂಲ್ ಮಾಸ್ಟರ್ ನಿಮ್ಗೆ ಅನುಕೂಲ ಮಾಡಿಕೊಟ್ಟಾರೆ. ಅಂದರೆ ಈಗ ಮನೆ ಸಮೀಪ ಇದ್ರಲ್ಲೇ ನಿಮಗೆ ಹಂಗೇನು ಇದಾಗಲ್ಲ, ಭಾಳ ದೂರ ಹೋಗಿರಂಗಿದ್ದವ್ರ ಸಾಮಾನು ತೊಗೊಂಡು ಹೋಗ್ಬೋದು, ದನ ತೊಗೊಂಡು ಹೋಗಿ ಸ್ವಲ್ಪ ತೊಂದರೆ ಅನಿಸ್ತು. ಈಗ ಮನೆ ಬಿಟ್ಟು ಬಂದಿದ್ದು 2ನೇ ಸಲ ಏನಿದು? 3ನೇ ಸಲ. 2019, 2009, ಇದು 3 ಸಲ. 2012 ಬರೀ ಮನೆ ಬಿಡೋದು ಬರೋದು ಗಂಟೆ ತಗೋದು ಅನ್ನೋದು ನಿನ್ನೆ ನಮ್ಮೂರು ಫೋಟೋ ಎಲ್ಲ ಹಾಕಿದ್ರು, ನಾವು ಮೀಡಿಯಾದವ್ರಿಗೆ ಹಾಕಿದ್ವಿ. ಯಾವ ಮನೆಗಳಿಗೆ ಅಂತ ಹಾಕ್ತಾರೆ, ಏನಾಯ್ತು ಹಂಗಾಯ್ತು ಅಂತ ಕೇಳ್ತಾರೆ, ವಿಡಿಯೋ ಹಾಕಿದ್ರು.